This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂದೇಶ್ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ನಾನು ನಿಮಗೆ ಅಪೆಕ್ಸ್ MNC ಕಂಪನಿ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಅಲ್ಲ ಇದು, ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಕಂಪನಿ ಹೆಸರು ಬಂದುಬಿಟ್ಟು ಅಪೆಕ್ಸ್ ಅಂತ ಸ್ನೇಹಿತರೆ. ಟೆಕ್ನಿಕಲ್ ಸಪೋರ್ಟ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. ಇವ್ರ ಕಂಪ್ನಿ ಲೊಕೇಟ್ ಆಗಿರೋದು ಬೆಂಗಳೂರು ಮತ್ತು ಪುಣೆಯಲ್ಲಿ ಲೊಕೇಟ್ ಆಗಿದೆ ಅಂತೆ. 2 ಬ್ರಾಂಚಸ್ಗೆ ಇವರು ನಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅನ್ನೋದು ಕೊಡ್ತಿದ್ದಾರೆ ಸ್ನೇಹಿತರೆ. ಫ್ರೆಷರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ಇವರ ರಿಕ್ವೈರ್ಮೆಂಟ್ಸ್ಗೆ ತಕ್ಕಂಗೆ ನೀವು ರೆಸ್ಯೂಮ್ನ ಬಿಲ್ಡ್ ಮಾಡಿಕೊಂಡು ನಂತರ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಆಗ ನಿಮ್ಮ ರೆಸ್ಯೂಮ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನಾನು ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, ಹಾಗೆ 3 ಜನಕ್ಕೆ ಶೇರ್ ಮಾಡಿದ್ರೆ ನಾನು ಖಂಡಿತ ಈ ಜಾಬ್ಗೆ ತಕ್ಕಂಗೆ ನಿಮಗೆ ಫ್ರೀಯಾಗಿ ರೆಸ್ಯೂಮನ್ನು ಮಾಡಿಕೊಡ್ತೀನಿ ಸ್ನೇಹಿತರೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಹ ಇರುತ್ತೆ. ಆ ಲಿಂಕ್ನ ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು jobs.ash ಅಂತ ಕೆರಿಯರ್ಸ್, ಅವರ ಅಪೆಕ್ಸ್ ಕಂಪ್ನಿಯವರ ಕೆರಿಯರ್ಸ್ ಪೇಜಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಓಪನ್ ಮಾಡಿದ್ದಾರೆ. ಕಂಪ್ನಿ ಹೆಸರು ನೋಡ್ಬೋದು ಕ್ಲಿಯರಾಗಿ ಅಪೆಕ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಟೆಕ್ನಿಕಲ್ ಸಪೋರ್ಟ್ ಸ್ಪೆಷಲಿಸ್ಟ್ ಅಂತ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ಓವರ್ ವ್ಯೂ ಮತ್ತು ಅಪ್ಲಿಕೇಶನ್ ಅಂತ 2 ಕಾಣಿಸ್ತಿದೆ ಅಲ್ವಾ. ಓವರ್ ವ್ಯೂನ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಹೇಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದು, ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ. ದಿಸ್ ಇಸ್ ಎನ್ ಇಂಡಿಯಾ ರಿಮೋಟ್ ಬೆಂಗಳೂರು ಮತ್ತು ಪುಣೆ ಲೊಕೇಶನ್ಸ್ಗೆ ಇವರು ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಕೊಡ್ತಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಡಿಪಾರ್ಟ್ಮೆಂಟ್ ನೋಡಿದ್ರೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇಲ್ಲಿ ಕಂಪ್ನಿ ಬಗ್ಗೆ ಎಲ್ಲ ಫುಲ್ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಪೆಕ್ಸ್ ಅನ್ನೋದು ಒಂದು ಫಿನ್ಟೆಕ್ ಆರ್ಗನೈಸೇಷನ್ ಆಗಿರುತ್ತೆ, ಅಂದರೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಇಟ್ ಮೀನ್ಸ್ ಈ ಕಂಪ್ನಿಯವ್ರದ್ದು ಟೂಲ್ಸ್ ಇರುತ್ತೆ. ಈ ಕಂಪ್ನಿ ಟೂಲ್ಸ್ನ ಕೆಲವೊಂದು ಕಸ್ಟಮರ್ಸ್ ಮತ್ತು ಕ್ಲೈಂಟ್ಸ್ ಯೂಸ್ ಮಾಡ್ತಿರ್ತಾರೆ ಸ್ನೇಹಿತರೆ. ಫೈನಾನ್ಷಿಯಲ್ ಸೆಕ್ಟರಲ್ಲಿ ಟೆಕ್ ಕಂಪ್ನಿ ಆಗಿರುತ್ತೆ ಇದು. ಲೈಕ್ ಇವ್ರು ಟೂಲ್ಸ್ ಯೂಸ್ ಮಾಡ್ತಿದ್ದಾಗ ಕಸ್ಟಮರ್ಸ್ಗೆ ಮತ್ತು ಕ್ಲೈಂಟ್ಸ್ಗೆ ಏನಾದರೂ ಡೌಟ್ಸ್ ಏನಾದರೂ ಬಂದರೆ ಅದನ್ನು ನೀವು ರಿಸಾಲ್ವ್ ಮಾಡ್ತಾ ಬರಬೇಕಾಗಿರುತ್ತೆ. ಲೈಕ್ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ನ ಮತ್ತು ಆನ್ ಬೋರ್ಡಿಂಗಲ್ಲಿ ಎಲ್ಲ ನೀವು ಪೇಮೆಂಟ್ ರಿಲೇಟೆಡ್ ಈ ರೀತಿ ಏನಾದರೂ ಡೌಟ್ಸ್ ಇರುತ್ತಲ್ಲ ಅದನ್ನು ನೀವು ರಿಸಾಲ್ವ್ ಮಾಡ್ತಾ ಬರಬೇಕಾಗಿರುತ್ತೆ ಸ್ನೇಹಿತರೆ. ವಾಟ್ ಯು ವಿಲ್ ಡೂ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಲಿಯರಾಗಿ. ದಿಸ್ ಟೆಕ್ನಿಕಲ್ ಸಪೋರ್ಟ್ ಸ್ಪೆಷಲಿಸ್ಟ್ ಇಟ್ ವಿಲ್ ವರ್ಕ್ ಆಸ್ ಎನ್ ಶಿಫ್ಟ್ಸ್ ಅಂತ, ಕೆಲವೊಂದು ಶಿಫ್ಟ್ಸ್ ಎಲ್ಲ ಇರುತ್ತಂತ. ಆ ಶಿಫ್ಟ್ಸಲ್ಲಿ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ನಿಮಗೆ ಅಂತ ಒಂದು ಟೀಮ್ ಇರುತ್ತೆ, L2 ಟೆಕ್ನಿಕಲ್ ಟೀಮ್ಸ್ ಅಂತ. ಆ ಸಪೋರ್ಟ್ ಟೀಮ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಬಂದಾಗ ಆ ಸಪೋರ್ಟ್ ಟೀಮ್ನ ನೀವು ಆ ಸಪೋರ್ಟ್ ಟೀಮ್ನ ಜೊತೆ ಮಾತಾಡಿಕೊಂಡು ಕೆಲಸ ಅನ್ನೋದು ಮಾಡಿಕೊಂಡು ಹೋಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಡ್ಯೂರಿಂಗ್ ಕಸ್ಟಮರ್ ಕಮ್ಯುನಿಕೇಟ್ ಎಫೆಕ್ಟ್ಲಿ ಅಂದರೆ ನೀವು ಚೆನ್ನಾಗಿ ಕಮ್ಯುನಿಕೇಟ್ ಅನ್ನೋದು ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ವೆರಿ ಕ್ಲೋಸ್ಲಿ ನೀವು ವರ್ಕ್ ಮಾಡಬೇಕಾಗಿರುತ್ತಂತೆ ನಿಮ್ಮ ಟೀಮ್ಸ್ ಜೊತೆ ಎಲ್ಲ ಅಂತ ಕೊಟ್ಟಿದ್ದಾರೆ. ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3 ಅಂತ ನಮಗೆ 3 ಶಿಫ್ಟ್ಸ್ ಅನ್ನೋದು ಕೊಟ್ಟಿದ್ದಾರೆ. ಮಾರ್ನಿಂಗ್ ಶಿಫ್ಟ್ ನೋಡಿದ್ರೆ 6:30 AM ಇಂದ 3 o'clockವರೆಗೂ ನಮಗೊಂದು ಶಿಫ್ಟ್ ಆಗಿರುತ್ತೆ. ಮಧ್ಯಾಹ್ನ 2:30 PM ಇಂದ 11 o'clockವರೆಗೂ ಒಂದು ಶಿಫ್ಟ್ ಆಗಿರುತ್ತೆ ಸ್ನೇಹಿತರೆ. ನೈಟ್ 10:30 ಇಂದ ಮಾರ್ನಿಂಗ್ 7 o'clockವರೆಗೂ ನಿಮಗೆ ನೈಟ್ ಶಿಫ್ಟ್ ಆಗಿರುತ್ತೆ. 3 ಶಿಫ್ಟ್ಸ್ ಅನ್ನೋದು ಇರುತ್ತೆ ಸ್ನೇಹಿತರೆ. ನಿಮ್ಗೆ ಯಾವ ಶಿಫ್ಟ್ ಕೊಡ್ತಾರೋ ಗೊತ್ತಿಲ್ಲ, ನೀವು ಯಾವುದೇ ಶಿಫ್ಟ್ ಕೊಟ್ಟರು ನೀವು ರೆಡಿ ಆಗಿರಬೇಕು, ಈ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. ಇದು ನಮ್ಮ ಇಂಡಿಯಾ ಟೈಮಿಂಗ್ಸೇ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇಷ್ಟ ಇರುತ್ತೆ ಈ ಶಿಫ್ಟ್ ಟೈಮಿಂಗ್ಸ್ ಎಲ್ಲ. ಯಾವ ಶಿಫ್ಟ್ ಕೊಟ್ಟರು ನೀವು ವರ್ಕ್ ಮಾಡೋಕ್ಕೆ ರೆಡಿಯಾಗಿರಬೇಕು. ನೀವೇನಾದರೂ ರೆಡಿ ಇಲ್ಲ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡಿಬಿಡಿ ಅಂತ ಕ್ಲಿಯರಾಗಿ ಅವರೇ ಕೊಟ್ಟಿದ್ದಾರೆ ಸಹ. ನೆಕ್ಸ್ಟ್ ಇಲ್ಲಿ ಬೆನಿಫಿಟ್ಸ್ನ ನೋಡಿದ್ರೆ ಸ್ನೇಹಿತರೆ, ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇರುತ್ತಂತೆ. ಲೈಕ್ ಎಂಪ್ಲಾಯಿಗೆ ಮತ್ತು ಸ್ಪೌಸ್ಗೆ ಮತ್ತು 2 ಚಿಲ್ಡ್ರನ್ಸ್ಗೆ ಮತ್ತು ಆಪ್ಷನಲ್ ಆಗಿ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಇನ್ಲಾಸ್ಗೆಲ್ಲ ಇವರು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಈ ಕಂಪನಿಯವರು ಕೊಡ್ತಿದ್ದಾರೆ, ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತು 15 ಪರ್ಸನಲ್ ಡೇಸ್ ನಿಮಗೆ ಲೀವ್ ಅನ್ನೋದು ಸಿಗುತ್ತಂತೆ. ಫೆಸ್ಟಿವಲ್ ಹಾಲಿಡೇಸ್ ಸಹ ನಿಮಗೆ ಸಿಗುತ್ತೆ. ನಿಮ್ಮ ಬರ್ತ್ಡೇಸ್ ಇದ್ದಾಗ ಸಹ ನೀವು ಲೀವ್ ತೊಗೋಬೋದು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಏನಾದರೂ ಡೌಟ್ಸ್ ಇದೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಆವಾಗವಾಗ ಟೀಮ್ ಔಟ್ಸ್ ಅಂತ ಹೇಳ್ಬಿಟ್ಟು ಔಟ್ಸೈಡೆಲ್ಲ ಕರ್ಕೊಂಡೋಗಿ ಒಳ್ಳೆ ಲಂಚ್ ಎಲ್ಲ ಇವರು ಪ್ರೊವೈಡ್ ಮಾಡ್ತಾರಂತೆ ಕಂಪ್ನಿ ಕಡೆಯವರು. ಒಳ್ಳೆ ರೆಸ್ಟೋರೆಂಟ್ಸ್ ನೇಮ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು ಸ್ನೇಹಿತರೆ. ಮಂತ್ಲಿ ಟೀಮ್ ಔಟ್ಸ್ ಇರುತ್ತಂತೆ, ಇನ್ಸೆಂಟಿವ್ಸ್ ಇರುತ್ತಂತೆ. ಲೈಕ್ ಕಂಪನಿ ರೆಸ್ಟೋರೆಂಟ್ಸ್ ನೇಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಲೈಕ್ ಗೇಮ್ಸ್ ಎಲ್ಲ ಈ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತಾರಂತೆ. ತುಂಬ ಬೆನಿಫಿಟ್ಸ್ ಇರೋ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆನಾ, ಇಷ್ಟ ಇರುತ್ತೆ ಡೀಟೇಲ್ಸ್ ಎಲ್ಲ. ಗ್ರ್ಯಾಜುಯೇಟ್ಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು, ಫ್ರೆಷರ್ಸ್ ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರಬೇಕು. ಓಕೆನಾ, ಮತ್ತು ಅಬೌಟ್ ಅಪೆಕ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಅವರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ಇದು ಫಿನ್ಟೆಕ್ ಕಂಪ್ನಿ ಆಗಿರುತ್ತಂತೆ ಸ್ನೇಹಿತರೆ. ಫಿನ್ಟೆಕ್ ಆರ್ಗನೈಸೇಷನ್ ಕಂಪ್ನಿ ಆಗಿರುತ್ತೆ. ಫೈನಾನ್ಷಿಯಲ್ ಸೆಕ್ಟರಲ್ಲಿ ಇದೊಂದು ಟೆಕ್ ಕಂಪ್ನಿ ಆಗಿರುತ್ತೆ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಆಗಿರುತ್ತೆ. ಗ್ಲೋಬಲ್ ಪೇಮೆಂಟ್ಸನ್ನು ಡೀಲ್ ಮಾಡೋ ಕಂಪ್ನಿ ಆಗಿರುತ್ತೆ.
ಓಕೆ ಗೈಸ್, ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ನೋಡ್ಬೋದು, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಾದರೂ ನಿಮಗೆ ಟೆಕ್ನಿಕಲ್ ಸಪೋರ್ಟಲ್ಲಿ ಕಸ್ಟಮರ್ ಸರ್ವಿಸಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಸಿಮಿಲರ್ ಆಗಿರುವಂತಹ ಪ್ಲ್ಯಾಟ್ಫಾರ್ಮ್ಸ್ ಯಾವುದಾದ್ರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್. ಆ್ಯಂಡ್ ಏಜ್ ಫ್ರೆಷರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದೀಸ್ ಜಾಬ್ ಗೈಸ್, ಬಟ್ ವಿತ್ ಎ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಸ್ಟ್ರಾಂಗ್ ರಿಟರ್ನ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ಮಸ್ಟ್ ಗೈಸ್. ಓಕೆ, ಕಮ್ಯುನಿಕೇಟ್ ಚೆನ್ನಾಗಿ ಮಾಡಬೇಕಾಗಿರುತ್ತಂತೆ ನೀವು. ಲಿಂಕ್ಡ್ಇನ್ ಪ್ರೊಫೈಲ್, ಇನ್ಸ್ಟಾಗ್ರಾಮ್ ಪ್ರೊಫೈಲ್, ಮೈನ್ ವೆಬ್ಸೈಟ್ ಪ್ರೊಫೈಲ್ ಸಹ ಹೇಳ್ಕೊಟ್ಟಿದ್ದಾರೆ. ಅಪ್ಲೈ ಫಾರ್ ದಿಸ್ ಜಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಟ್ ವಿಲ್ ಜಸ್ಟ್ ಡೈರೆಕ್ಟ್ ಟು ದ ಪೇಜ್, ಅಪ್ಲಿಕೇಶನ್ ಫಾರ್ಮ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ನಾನು ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಫುಲ್ ನೇಮ್, ಲಾಸ್ಟ್ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೋಡ್ ಫೈಲ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಸ್ಯೂಮ್ಸ್ ಅದೇ ಆಟೋಮೆಟಿಕ್ ಅನ್ನೋದು ಫಿಲ್ ಆಗುತ್ತೆ. ಇಲ್ಲಾಂದರೆ ನೀವು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡ್ಬೋದು ಸ್ನೇಹಿತರೆ. ಆದಷ್ಟು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಇದು ತುಂಬ ಈಸಿನೇ ಇದೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮತ್ತು ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಸ್ಟಾರ್ ಮಾಡಲಿಕ್ಕಿಲ್ಲ, ಸೊ ಯು ಕ್ಯಾನ್ ಜಸ್ಟ್ ಸ್ಕಿಪ್. ನೆಕ್ಸ್ಟ್ ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ, ಅಲ್ಲಿ ಇಮಿಡಿಯೇಟ್ ಅಂತ ಹಾಕಿ ಸ್ನೇಹಿತರೆ. ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಕೇಳಿದ್ದಾರೆ. ರೊಟೇಷನಲ್ ಶಿಫ್ಟ್ಸ್ ಎಲ್ಲ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಫಿನ್ಟೆಕ್ ಕಂಪ್ನಿಯಲ್ಲಿ ಯಾವಾಗಾದ್ರೂ ಮುಂಚೆ ಕೆಲಸ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ಜೆನ್ಯೂನ್ ಆಗಿ ನೀವು ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ ಸ್ನೇಹಿತರೆ. ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಸಹ ಹಾಕಬೇಕಾಗಿರುತ್ತೆ, ಇಲ್ಲ 0 ಹಾಕಿ, ಇಲ್ಲ 1 ಹಾಕಿ. ಮತ್ತು HR ಕಾಲ್ ಮಾಡಿದಾಗ ನೀವು ಬೇಕಾದರೆ ಎಕ್ಸ್ಪ್ಲೇನ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆ, ಮತ್ತು ಇಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇರೋರಿಗೆ ಈ ಕ್ವಶನ್ ಅನ್ನೋದು ಕೇಳಿದ್ದಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ಅಂದರೆ N/A ಹಾಕಿ, ನಾಟ್ ಅವೈಲಬಲ್ ಅಂತ ಹಾಕಿ ಸಬ್ಮಿಟ್ ಕೊಟ್ಟರೆ ಅದು ಸಹ ಆಗುತ್ತೆ ಸ್ನೇಹಿತರೆ. ನಾನು ಸಹ ಕ್ಲೀನಾಗಿಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನಂತರ ನಾನು ಸಹ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಈ ಅಗ್ರಿ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋದು ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಸಬ್ಮಿಟ್ ಅಪ್ಲಿಕೇಶನ್ ಮಾಡಿದ ತಕ್ಷಣ ನಿಮಗೆ ಕಂಪ್ನಿ ಕಡೆಯಿಂದ ನಮಗೆ ಇಮೇಲ್ ಸಹ ಬರುತ್ತೆ. ಓಕೆ ಗೈಸ್, ಇಮೇಲ್ ಸಹ ಹಾಕಿದ್ದೀನಿ ಪ್ರೂಫ್ಗೆ, ನೀವು ನೋಡ್ಬೋದು. ಅದೇ ರೀತಿ ನೀವೇನಾದರೂ ಸೆಲೆಕ್ಟ್ ಆದರೂ ಸಹ ನಿಮಗೆ ಇದೇ ರೀತಿ ಇಮೇಲ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಇಮಿಡಿಯೇಟ್ ರಿಪ್ಲೈ ಅನ್ನೋದು ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ವಿ ವಿಲ್ ಲಿವ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಬಿ ಇನ್ ಟಚ್ ಸೂನ್. ಯೂಶ್ವಲಿ ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ಅವರು ನಿಮಗೆ ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅನ್ನೋದು ಅವರ ಟೀಮ್ ಕಡೆಯಿಂದ ನಿಮಗೆ ಇಮೇಲ್ ಅನ್ನೋದು ಕಳಿಸ್ಕೊಡ್ತಾರಂತೆ. ಓಕೆ, ಅವರ ಲಿಂಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಪೇಜ್, ವೆಬ್ಸೈಟ್, ಲಿಂಕ್ಡ್ಇನ್ ಎಲ್ಲ ಮಾಹಿತಿ ಎಲ್ಲ ನಿಮಗೆ ಸಿಗುತ್ತೆ. ಮತ್ತು ಗೈಸ್, ನೀವು ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ನಂಬರ್ ಕೊಡಿ. ಓಕೆ, ಮತ್ತು ವ್ಯಾಲಿಡ್ ಆಗಿರುವಂತಹ ಇಮೇಲ್ ಅಡ್ರೆಸ್ ಕೊಡಬೇಕಾಗಿರುತ್ತೆ. ಆವಾಗ ನಿಮಗೆ ಇಮೇಲ್ ಅಡ್ರೆಸ್ಗೆ ಇವರು ಕಾಂಟ್ಯಾಕ್ಟ್ ಅನ್ನೋದು ಮಾಡ್ತಾರೆ ಸ್ನೇಹಿತರೆ. ಓನ್ಲಿ 5 ಡೇಸ್ ವರ್ಕಿಂಗ್ ಆಗಿರುತ್ತೆ. ಸ್ಯಾಲ್ರಿ ನೋಡಿದ್ರೆ ತುಂಬ ಚೆನ್ನಾಗಿದೆ, ತುಂಬ ಬೆನಿಫಿಟ್ಸ್ ಇರುವಂತಹ ಜಾಬ್ ಅಂತಲೇ ಹೇಳ್ಬೋದು. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಫ್ರೆಂಡ್ಸ್ ಜೆನ್ಯೂನ್ ಆಗಿರುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ಗೆ ಹುಡುಕ್ತಿರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಫ್ರೀಯಾಗಿ ರೆಸ್ಯೂಮ್ ಬೇಕಂದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಐಪ್ ಮಾಡಿ, ಹಾಗೆ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕಳಿಸ್ಕೊಟ್ರೆ ಸಾಕು, ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಗೈಸ್. ಬಾಯ್.